ಕೆಲ್ಸಕ್ಕೆ ಹೋಗೋ ಹೊತ್ನಾಗ ಒಂದು ಸ್ವಲ್ಪ ಮನೆ ಕಡೆ ಬಂದು ಹೋಗಂತೇಳಿ ಅದಕ್ಕೆ ಬಂದೆ. ಏನು ಕೆಲ್ಸಿತ್ತು? ಏನಾರು ತರಬೇಕಿತ್ತಾ? ಇಲ್ಲ ಇಲ್ಲ, ಏನು ತರೋದಿಲ್ವಾ, ಅದೇನಿಲ್ಲ. ಅದು ಅಶ್ವಿನಿ, ನೀ ಭಾಳ ಚಂದ ಅರ್ಬಿ ಎಲ್ಲ ತಯಾರು ಮಾಡ್ತೀಯಲ್ಲ, ಒಂದು ಚಂದಂದೊಂದು ಡ್ರೆಸ್ ತಯಾರು ಮಾಡಿಕೊಡ್ಬೇಕಿತ್ತ. ಯಾರ್ದಮ್ಮ ಡ್ರೆಸ್? ನಿಮಗ? ಹಾಂ ಇಲ್ಲ, ಅದು ನನ್ನ ಮಗಳಿಗೆ, ಅಕ್ಕಿಗೆ ಮೊನ್ನೆ ನೀನೊಂದು ಯಾವುದೋ ಡ್ರೆಸ್ ಪಾರ್ವತಿಗೆನ ಮಾಡಿಕೊಟ್ಟಿ ಅಂತಲ್ಲ. ಅಲ್ಲ ನೋಡಿದೆ ಬಿಡು, ಪಾರ್ವತಿ ಅಂತ ನಾನು ನೋಡು, ಅವ್ರ ಅಕ್ಕನ ಹೆಸರು ಬರತ್ತೆ ಲಕ್ಷ್ಮಿಗೆ. ನೋಡಿದೆ ಬಿಡು ನಾನು, ಚಂದಾಗಿತ್ತು, ಭಾರಿ ಚಂದಾಗಿತ್ತು. ನೀನು ಬಂದೇನಂತ ನೋಡಿದೆ, ನೀ ಕಾಣಲಿಲ್ಲ, ನಿಮ್ಮನ್ನು ಕರೆದಿಲ್ಲ ಏನವ್ರು ನನಗೆ ಅನಿಸ್ತೈತಿ. ಹೋಗಲಿ ಬಿಡು. ಅದಕ್ಕೆ ನಾನು ಡ್ರೆಸ್ ನೋಡಿದ್ನೆಲ್ಲ ಭಾರಿ ಚಂದ ಅನ್ನಿಸ್ತು. ಅದಕ್ಕೆ ಈಕಿನೂ ಅದನ್ನು ನೋಡಾಳಲ್ಲ, ಭಾರಿ ಇಷ್ಟ ಆಗ್ಬಿಟ್ಟೈತಿ. ನನಗೂ ಆ ಥರದ್ದು ಡ್ರೆಸ್ ಬೇಕು. ಆಮೇಲೆ ಇಲ್ಲ ಹೋಗಲಿ, ಬೇರೆ ಡಿಸೈನ್ ಆದರೂ ಪರವಾಗಿಲ್ಲ, ಒಟ್ಟು ಚಲೋತ್ತಂಗೆ ಒಂದು ಡಿಸೈನಿನ ಡ್ರೆಸ್ ಮಾಡಿಕೊಡ್ಲಿ ಹೇಳು ಅಂತಂದ್ಲ. ಹಾಗಾಗಿ ಹೇಳಿದೆ. ಎಷ್ಟು ಸೊಕ್ಕಿರ್ಬೇಕಿಗೆ, ತಾನ ನೇರವಾಗಿ ಹೇಳೋಕ್ಕಾಗ್ಲಾರ್ದ ಅವ್ರ ಅವನ ಕಡೆ ಹೇಳ್ಸಕತ್ತಾಳನ. ಅಂದರೆ ಇವ್ರು ಹೇಳ್ಬಿಟ್ರೆ ನಾನು ಮಾಡಿಕೆ ಕೊಟ್ಬಿಡ್ಬೇಕನ. ಅದು ನನ್ನೇನು ಇವ್ರು ಗುಲಾಮ್ ಅಂತ ತಿಳ್ಕೊಂಡಾರ ಏನೋ, ಯಾರಿಗೆ ಗೊತ್ತು. ಅಲ್ಲ, ಎಷ್ಟು ಸೊಕ್ಕಿರ್ಬೇಕು ಅಕ್ಕಿಗೆ, ಎಷ್ಟು ಸಿಕ್ಕು ಇದು ದಿಮಾಕ್ ಅಂದ್ರೆ ನನಗೆ ಎಷ್ಟು ಇರೋಕ್ಕಿಲ್ಲ. ಹಾಂ ಇಲ್ಲ, ಬಗ್ಬಾರ್ದು ಯಾವುದೇ ಕಾರಣಕ್ಕೆ. ಬೇಕಂದ್ರೆ ಆಕೆನೇ ಬಾಯ್ಬಿಟ್ಟು ಕೇಳಿ, ಅದ್ರಾಗ ಏನೈತಿ. ಅಲ್ಲ ಅಮ್ಮ, ಅಯ್ಯೋ ದೇವ್ರೆ, ಈಗಂತೂ ಅದೇನದ ಇದು ಫ್ಯಾಷನ್ ಇದಕ್ಕೆ ಯಾವ್ದಾರ ಒಂದು ಶಾಪಿಗೆ ಹೋದ್ರೆ ಎಂತ ಬೇಕಂತ ಡ್ರೆಸ್. ಅಯ್ಯೋ ದೇವ್ರೆ, ನಾನು ಮಾಡ್ಕೊಡೋದಿರಲಿ, ನಾನು ಯಾವ ಸೀಮೆ ಡಿಸೈನರ್. ಅದಕ್ಕಿಂತ ಚೆನ್ನಾಗಿರೋಂಥ ಡಿಸೈನ್ಸ್ ಎಲ್ಲ ಮಾಡಿಕೊಡ್ತಾರಪ್ಪ. ಅಮ್ಮ, ಡಿಸೈನ್ ಮಾಡ್ಕೊಡೋದು ತೋಟಿಗೆ ಹೋಲಿ ರೆಡಿನೇ ಸಿಕ್ಬಿಡ್ತಾವಲ್ಲ, ಅಲ್ಲೇ ತೊಗೊಂಡಿದ್ರೆ ಅಕ್ಕಿತ್ತಪ್ಪ. ಅಲ್ಲ, ನೀ ಅಲ್ಲೇ ತೊಗೊಂಡಿದ್ರೆ ಅಕ್ಕಿತ್ತು, ಆಕಿಗೆ ಏನೋ ನಿನ್ನ ಕಡೆನೇ ಮಾಡಿಸ್ಕೋಬೇಕಂತ ಅನ್ಸಿರ್ಬೇಕು. ಒಂದು ಚಲೋದು ಮಾಡಿಕೊಡ್ತೀಯೇನು? ಅಮ್ಮ, ಬೇಜಾರು ಮಾಡ್ಕೋಬೇಡ್ರಿ, ನಾನು ಮಾಡಿಕೊಡಲ್ಲ. ನೋಡಿದೇನೆ ಆಗ್ಬೇಕಾಗಿದ್ದೆ ನಿನಗಿದೆ. ಏನು ಸೊಸಿ ಅಂದರೆ, ಅಯ್ಯೋ ದೇವರೇ, ಈಗಂತೂ ಮಗಳಿಗಿಂತ ಹೆಚ್ಚಾಗ್ಯಾಳ. ಹಾಂ ಹೌದು, ಮಗಳಿಗಿಂತ ಹೆಚ್ಚೋ ಕಮ್ಮಿ ಅದು ಬೇರೆ ಪ್ರಶ್ನೆ. ಅಲ್ಲ, ಬಂದು ಕುಂತಿಯಲ್ಲ ಇಲ್ಲೇ, ಒಂದು ಮಾತಾರ ಅತಿಗೆಮ್ಮ ಯಾವಾಗ ಬಂದಿ ಅಂತ ಕೇಳಿದೆ ನೀನು. ನಿನಗೆ ಅಷ್ಟು ಸೊಕ್ಕಿರೋವಾಗ ನನಗೆ ಎಷ್ಟು ಇರೋಕ್ಕಿಲ್ಲ. ಅದು ಅಲ್ಲದೆ ಕುಂತು ಆರಾಮಾಗಿ ಒಂದು ಬೇಡ, ಸುಮ್ಮನೆ ಮಾತು ಬೇಡ. ನಿನಗೆ ಅಷ್ಟು ಇರ್ಬೇಕಾದ್ರೆ ನನಗೆ ಎಷ್ಟು ಇರೋಕ್ಕಿಲ್ಲ. ಅಲ್ಲ, ನಿನಗೆ ಒಂದು ಮಾತು ಯಾವಾಗ ಬಂದ್ರಿ ಈಗ ಬಂದ್ರ ಅಂತ ಮಾತಾಡ್ಸೋಕೆ ಕಿಮ್ಮತ್ತಿಲ್ಲ. ನೀನು ನನಗೆ ಇಂಥದ್ದು ಬೇಕು ಅಂತೇಳಿ ಅತ್ತಿಯವ್ರ ಕಡೆ ಹೇಳಿ ಆರ್ಡ್ರ್ ಮಾಡಿಸ್ಕೊಳಕ್ಕೇನ? ಅವ್ರು ಹೇಳಿದ್ರೆ ನಾನು ಮಾಡ್ಕೊಟ್ಬಿಡ್ತೇನೆ. ಒಂದು ವೇಳೆ ಅವ್ರಿಗೆ ಬೇಕಂದಿದ್ರು ಯಾವ್ದಾರ ಒಂದು ಸೀರೆ ಒಳ್ಳೇದು ಏನಾರ ನಾನು ಮಾಡ್ಕೊಡ್ತಿದ್ನೋ ಏನೋ. ನಿನಗೆ ನಾನು ಮಾಡ್ಕೊಡಲ್ಲ ಏನು? ಅಷ್ಟಿದ್ದಕ್ಕೆ ಬಾಯ್ಬಿಟ್ಟು ನೀನೇ ಕೇಳಬೇಕಿತ್ತು. ಅತ್ತಿಯರ ಅತ್ತಿಗೆಮ್ಮ ನನಗೆ ಇಂಥದ್ದೊಂದು ಮಾಡಿಕೊಡ್ರಿ, ನಂಗೆ ಭಾಳ ಇಷ್ಟ ಆಗೈತಿ ಅತ್ತಿಗೆಮ್ಮ ಅಂತದ್ದು ಕೇಳಬೇಕಿತ್ತು. ನಿನಗೆ ಕೇಳೋಕ್ಕಾಗಲ್ಲಲ್ಲ, ಮಕ್ಕ ಬೇಕಲ್ಲ. ಎಷ್ಟಲ್ಲ ನೀನೇ ಏನು ಕಮಾಂಡ್ ಫ್ಯಾಷನ್ ಡಿಸೈನರ್ ಬಿಡು, ಅದೇನು ದೊಡ್ಡ ಆಗೋದನ ಅಂತ ನೀನೇ ಅಂದಿಯಲ್ಲ. ಬೇರೆ ಯಾರ್ದಾರ ಕಡೆ ಮಾಡಿಸ್ಕೊ, ಎಲ್ಲಾರ ಬೇರೆ ಕಡೆ ತಗೋ. ಅನ್ನ ಬಿಟ್ಟು ತಿನ್ಕೊಂತ ಬಿದ್ದೇನೆ ನಾನು ಅಂತ ಅನ್ನ. ನಮ್ಮ ಅವ್ಗೂ ಗೊತ್ತಾಗ್ಲಿ ನಿಂದು ಹೆಂಗೆ ಬಿಹೇವಿಯರ್ ಅಂತೇಳಿ. ನೀನು ನೋಡವ, ಅಲ್ಲ ನಾನೇ ನಿಮ್ಮಪ್ಪನ ಮನೆಗೆ ಬಂದು ಬಿದ್ದಿಲ್ಲ. ನಮ್ಮಪ್ಪನ ಮನೆಗೆ ನಾ ಇರೋದು, ಬಿಟ್ಟು ತಿನ್ಕೊಂತಿಲ್ಲ. ಯಾರಪ್ಪನ ಮನೆಗೂ ನಾನೇನು ಹೋಗಿಲ್ಲ. ನನ್ನಪ್ಪನ ಮನೆಗೆ ಬಂದು ಬಿದ್ದಿರಕ್ಕೆ ಯೋಗ್ಯತೆ ಬೇಕು ಬಿಡ. ಅಲ್ಲ, ನೀವು ಅತ್ತಿಗಿನ ಅದ್ನೇರ ಏನ ಹಂದಿನಾಯಿಗಳು ಅಂತ ನನಗೆ ಅದ ಅರ್ಥ ಆಗೋದು. ಯಾಕೆ ಹಿಂಗೆ ಕಚ್ಚಾಡ್ತೀರಿ? ಶತ್ರುಗಳು ನಿಮ್ಮಂಗೆ ಮಾಡಲ್ಲಪ್ಪ, ಇದ್ರಿಗೆ ಸಿಕ್ಕರೆ ಬೆಲ್ಲ ಅಂತ ಮಾತಾಡ್ತಾರ. ಅಲ್ಲ ಅಶ್ವಿನಿ, ನೀನು ಅಕ್ಕಿಗಿಂತ ದೊಡ್ಡಕ್ಕಾಗಿ ನಿಂಗರ ಸ್ವಲ್ಪ ತಿಳುವಳಿಕೆ ಬೇಕವ ನಿನಗೆ. ಯಾಕೆ ಅತ್ತಿಯವರ? ನನಗೆ ಯಾಕೆ ತಿಳುವಳಿಕೆ ಬೇಕು? ಅಲ್ಲ, ಆಕಿನ ಸಣ್ಣಕ್ಕೇನಲ್ಲ ಅತ್ತಿಯರ, ನನಗೆ ಆಕೆ ಸಣ್ಣಕ್ಕೆ ಅಂತ ಅನ್ಸ್ವಲ್ತಪ್ಪ. ನಾನೇ ತಿಳ್ಕೊಂಡು ಮಾತಾಡ್ಬೇಕು ಅಂತಂದ್ರೆ ಹೆಂಗಿದೆ? ತಡ್ರಿ, ನೀವು ಹೇಳ್ಬೇಕಿತ್ತು ಅತ್ತಿಯರ ಒಂದು ಮಾತಾರ. ಅಲ್ಲ, ನಿಂಗೆ ಬೇಕಾದ್ರೆ ನೀ ಕೇಳು, ನಾನು ಯಾಕೆ ಕೇಳಲಿ? ಯಾಕೆ ಆಕೇನು ಹೊರಗಿನೇಕೇನ? ನಿಮ್ಮ ಅತ್ತಿಗೆ ಹೋದಿಲ್ಲ, ಬಾಯ್ಬಿಟ್ಟು ನೀನೇ ಕೇಳಿ ಮಾಡಿಸ್ಕೋ, ಅದು ಎಂಥ ಡ್ರೆಸ್ ಬೇಕಾ ನಿನಗೆ ಅಂತ ನೀವು ಹೇಳಬೇಕಿತ್ತು. ಅದನ್ನು ಬಿಟ್ಟು ನೀವು ನನಗೆ ಹೇಳಿ ಮಾಡಿಸ್ತೀನಿ ಅಂತಂದರೆ ದಿಸ್ ಇಸ್ ನಾಟ್ ನೈಸ್ ಅತ್ತೆ. ಇದು ರೈಟ್ ಡಿಸಿಷನ್ ಅಲ್ಲ ಇದು. ದಿಸ್ ಇಸ್ ನಾಟ್ ರೈಟ್. ಹಾಂ ಗೊತ್ತಾಯ್ತು ಬಿಡು. ಏನು ಅಲ್ಲ, ಏನಾಯ್ತು ಹೇಳಿದ್ರೆ ಏನಾಯ್ತು? ಅವ್ರು ಹೇಳಿದ್ರೆ ನಾ ಹೇಳಿದ್ರೇನೆ ಎಲ್ಲ ಒಂದೇ. ಆಯ್ತು, ಹಂಗಾರೆ ಡ್ರೆಸ್ ನಾ ಅವ್ರಿಗೆ ಮಾಡ್ಕೊಡ್ತೀನಿ, ಅವ್ರು ಹಾಕ್ಕೊಳ್ಳಿ, ನೀನು ಹಾಕ್ಕೊಂಡಂಗೆ ಹಾಕತ್ತಿ. ಅತ್ತಿಯರ ಮತ್ತೇನಾರ ಸಾರಿ ಅಮ್ಮ, ಮತ್ತೇನಾರ ಇತ್ತಾ ಈ ಕೆಲಸ? ಏನಿಲ್ಲವಾ, ಇದನ್ನ ಹೇಳೋಣ ಅಂತ ಕರೆಸಿದೆ. ನಾನು ಅಕ್ಕಿ ಮಾಡಿಕೊಡಲ್ಲ. ಅದು ಇಷ್ಟೊಂದು ಸೊಕ್ಕು ಅಕ್ಕಿನಲ್ಲಿ, ಅಹಂಕಾರ. ಅಲ್ಲ, ಏನು ಇಲ್ಲದೆ ನನ್ನ ಮೇಲೆ ಇಷ್ಟೊಂದು ದ್ವೇಷ ಸಾಧಿಸ್ತಾಳೆ. ಅಕ್ಕಿ ಕೂಟ ಅಕ್ಕಿಗೆ ನಾನು ಡಿಸೈನ್ ಮಾಡ್ಕೊಡೋ ಅಂತ ಹಣೆ ಬರ ನನಗೇನೂ ಇಲ್ಲ. ನಾನು ಮಾಡ್ಕೊಡಲ್ಲ ಅಮ್ಮ, ಬರ್ತೀನಿ. ನಾನು ಹೇಳಿಲ್ಲ, ನಿನ್ನ ಮಾತಿಗೆ ಮರ್ಯಾದೆ ಕೊಡೋದಿಲ್ಲ. ಆಕಿ ನಿನ್ನ ಮಾತಂದ್ರೆ ಆಕಿಗೆ ಲೆಕ್ಕಕ್ಕಿಲ್ಲ ಅಂತೇಳಿ ನೀನು ಅಯ್ಯೋ ನಾನು ಹೇಳಿದ್ರೆ ಮುಗೀತು ಎಲ್ಲ ಕೇಳ್ತಾಳಕ್ಕಿ ಅಂತ ಅಂದಿದ್ದು ನೀನೇ. ಗೊತ್ತಲ್ಲ ಈಗಾರ. ಅಯ್ಯೋ ದೇವ್ರೆ, ಆಕಿ ಯಾರ ಮಾತಿಗೂ ರೆಸ್ಪೆಕ್ಟ್ ಕೊಡಲ್ಲ ಆಕಿ, ಗೊತ್ತನ? ಅದು ನಿನ್ನ ಮಾತಿಗಂದ್ರೆ ಮೊದಲು ರೆಸ್ಪೆಕ್ಟ್ ಕೊಡಲ್ಲವ, ನೀನೇ ತಪ್ಪು ತಿಳ್ಕೊಂಡಿರೋದು ಹಂಗೆ. ಅಲ್ಲ, ಎಷ್ಟು ಸೊಕ್ಕೆ ಐತಿಕಿಗೆ ಅಂತಾನ ನನಗೆ ಅದೇ ಅರ್ಥ ಆಗೋಲ್ತು. ಎಷ್ಟು ಇರ್ಬೇಕು ಅಕ್ಕಿಗೆ? ನಾನು ಹೇಳ್ತೀನಲ್ಲ, ನೀ ಕೇಳೋದಿಲ್ಲವ ನೀನು ಮಾತನ್ನ. ಅಲ್ಲ, ಅಕ್ಕಿ ಹೇಳ್ತಾರೆ ಏನು ತಪ್ಪು ಅಂತ ಅನಿಸ್ವಲ್ತು. ನೀನು ಬೇಕಾದ್ರೆ ನೀನೇ ಬಾಯ್ಬಿಟ್ಟು ಕೇಳ್ಬೇಕು, ಬೇಡ ನನಗೆ ಹೇಳಂದು ನಾನು ಹೇಳಿದೆ. ಮತ್ತು ಆಕೆ ಒಪ್ಕೋಬೇಕಲ್ಲ, ಒಪ್ಕೊಳ್ಳಲ್ಲ. ಒಂದು ಯಾರಾದರೂ ಹಂಗೆ ಮಾಡ್ತಿದ್ರೀಗ.
ಬೇಕಾದವ್ರು ಕೇಳ್ಬೇಕು ಅಂತೇಳಿ ಅಂತಿದ್ರು. ನೀನೇ ಕೇಳ್ಬೇಕು ಬೇಡ, ಹಂಗೆ ಬೇಕನ್ನೋದಿದ್ರೆ. ಇಲ್ಲಾಂದ್ರೆ ರೆಡಿಮೇಡ್ ಎಲ್ಲಾರು ತಗೋ ಹೋಗತ್ತಾಗ ತಗ. ಸುಮ್ಮನೆ ಒಂದು ಏನೋ ಒಂದು ಮಾತು ಒಟ್ಟು ಇನ್ನೂ ಗೊತ್ತಾಗಲ್ಲವ ನಿಂಗೆ. ನೋಡು ಈ ಕಡೆ ಆ ಪ್ರವಾಸಕ್ಕೆ ಹೋಗಿ ಬರ್ತೀವಿ ಅಂತಂದ್ರೆ ಎಷ್ಟು ದಿನ ಸುದ್ದಿಲ್ಲ ಸುಖಾಲಿಲ್ಲ ತಗ ಹೋಗೋದು. ಒಕ್ಕಾರ್ ಬಿಡ ಮನ್ಯಾಗ ಮೊನ್ನೆನ ಒಂದು ಸ್ವಲ್ಪ ಹಬ್ಬದ ಗದ್ಲ, ಆಮೇಲೆ ಯಾವ್ದು ಏನೋ ಕೆಲಸ ಐತಂತೆ, ಅದನ್ನು ಮುಗಿಸ್ಕೊಂಡು ಹೋಗ್ಬೇಕು ಅಂತ ಕಾಯ್ತಾ ಇದಾರಂತೆ. ಏನು ಕೆಲಸನ ಏನೋ ಮಠದ ಜಾತ್ರೆ ಇದ್ದಿಲ್ಲನೇ, ನೆನಪಿದ್ದಿಲ್ಲ, ದೌಡ್ ಹೋಗೋಣ ಅನ್ಕೊಂಡಿದ್ರು. ಆಮೇಲೆ ಜಾತ್ರೆ ನೆನಪಾಗೈತಿ. ಜಾತ್ರೆ ಮುಗಿಸೇ ಹೋಗೋಣ ಅಂತೇಳಿ ಸುಮ್ಮನಾಗ್ಯಾರ ಪಾಪ, ಗೊತ್ತನ. ಆತು ನಾನು ಬರ್ತೀನಿ. ಮತ್ತು ನಾನು ಒಬ್ಬಕ್ಕೆ ಮನೆಗಿದ್ದು ಏನು ಮಾಡಲಿ, ನೀವೆಲ್ಲರೂ ಹೊಂಟಿರಿ. ಒಂದು ಮಾತು ಅನ್ಬೇಕು ಬೇಡ ಆಕಿಗೆ, ಇನ್ನೊಂದ್ಸಲ ಕರಿ ಆಕಿನ ಅಂತೇಳಿ. ಮತ್ತೇನಾರು ಒಂದು ಮಾತು ಅನ್ಸ್ಕೊಲ್ಲ ಆಕಿ ಕಡೆ. ನಾನು ಇನ್ನೊಂದ್ಸಲ ಕರಿ ಅಂದ್ರೆ ಕರೆದು ಬಿಡ್ತಿದ್ಲ ಆಕಿ ನಿನ್ನ ಕತ್ತಿ ನಿಂದೊಂದು ಅತ್ತಾಗ. ಆಕೆ ಹಂಗೆಲ್ಲ ಕರಿಯಲ್ಲವ, ಕರಿ ಅಂದ ತಕ್ಷಣ ನಿಂದೊಂದು ಕತ್ತಿ ಅತ್ತಾಗ. ಒಂದ್ಸಲ ಕರ್ದೇನಲ್ಲ ಅಂತ ಯಾಕೆ ಯಾಕೋ ಒಂದ್ಸಲ ಕರೆದಾಗ ಹ್ಞೂ ಆಯ್ತು ಬರ್ತೇನೆ ಅಂತ ಅಂದ್ಬಿಟ್ಟಿದ್ರೆ ಏನಾಕಿತ್ತು ನಿನಗೆ? ನಾಟಕ ಮಾಡೋಕೆ ಒಲ್ಲೆ ಅಂತಂದು ಇನ್ನೊಂದ್ಸಲ ಕರಿತಾಳಂತ ನೀ ತಿಳ್ಕೊಂಡು ಯಾಕೆ ಕರಿತಾಳನ? ಕರಿಯಲ್ಲ. ಈಗ ನನಗೆ ಹೇಳ್ತಿ ಕರಿಯನ್ನ ಇನ್ನೊಮ್ಮೆ ಅಂತ. ಯಾಕೆ ಯಾಕೆ ಕರಿತಾಳಾಕಿ? ತೆಲಿಗಿಲಿ ಕೆಟ್ಟತ್ತ ನಿನಗೆ? ಅದು ಅಲ್ಲದೆ ಸುಮ್ಮನಿರು, ಯಾರಿಗಾದ್ರೂ ಒಂದು ಸ್ವಾಭಿಮಾನ ಅನ್ನೋದು ಇರ್ತೈತಿ. ಒಂದ್ಸಲ ಕರ್ದ ಬರೋಲ್ಲ, ಈಗ ಮತ್ತೆ ಕರಿ ಅಂತಾರಲ್ಲ ಮತ್ತೆ ಅಂತೇಳಿ ಆಮೇಲೆ ನನ್ನ ಮ್ಯಾಗೂ ಇಲ್ಲ ಬಾರದು ಸಿಟ್ಟು ಮಾಡ್ಕೊಂಡು ಓದಾಡ್ಬೇಕ. ಆಕೆ ಮೊದಲೇ ಮಾತು ನೋಡಿದ್ದಿಲ್ಲ ಹಂಗೆ ಪಟ 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 ಹೇಳ್ತಾಳಕ್ಕೆ. ಬರೋದಾದ್ರೆ ನೀನು ಬಾ, ಮತ್ತೇನು ಆಕಿನ ಹೇಳ್ಕೊಂತ ಕುಂದ್ರಂಗಿಲ್ಲ ನಾನು. ನಾವೇ ಕರೆದು ಒಬ್ಬಕ್ಕೆ ಕಳ ಮನ್ಯಾಗ ಬಾ ಅಂದಿದ್ದಕ್ಕೆ ಬಂದ್ಲು ಅಂತ ಹೇಳ್ತೇನೆ ಅಷ್ಟೇ. ಮಾತಾಡ್ಕೊಂತ ಯಾವಾಗಾರ ಮಾತನಾಗ. ಮತ್ತು ನಾನೇ ಬಂದೆ ಅಂತ ಹೇಳ್ಬಾರ್ದು ನೀನು. ಮನೆಯಾಗ ಒಬ್ಬಕ್ಕೆ ಆದ್ಲು, ನಾನೇ ಬಾ ಅಂತ ಭಾಳ ಬಲವಂತ ಮಾಡಿ ಕರ್ಕೊಂಬಂದೆ ಅಂತ ಹೇಳ್ಬೇಕು ಅಷ್ಟೇ. ಆಯ್ತು, ಮಾಡೋದೊಂದಲ್ಲಿ ನೀವು ಬಾ, ಕೆಲಸದಾವಿಲ್ಲ. ವಸಂತ ವಸಂತ ಬ್ಯೂಟಿಫುಲ್ ವಸಂತ. ಲಕ್ಷ್ಮಿ ರೆಡಿ ಆದ್ಯಾ? ಹ್ಞೂ ರೀ, ರೆಡಿ ಆಗತ್ತೀನಿ. ಪೆನ್ ಅದು ಇಟ್ಕೊಂಡೇನೆ ಎಲ್ಲ ನೋಡ್ಕೊಳತ್ತಿದ್ದೆ. ರೀ ಆ ಬೆಳಗ್ಗೆ ದೌಡದ್ದು ನಂಗೆ ಚಪಾತಿ ಇವತ್ತು ಮಾಡೋಕ್ಕಾಗಿಲ್ಲ. ಅನ್ನ ಮಾಡಿ ಪುಳಿಯೋಗರಿ ಮಾಡಿ ನಿಮಗೆ ಕಟ್ಟೇನಿ ಡಬ್ಬಿ. ನೀವು ಮಧ್ಯಾಹ್ನ ಅಲ್ಲೇ ಫ್ಯಾಕ್ಟ್ರಾಗ ತಿಂತಿರೋದಿಲ್ಲ. ಆಮೇಲೆ ಈಗ ನಾಷ್ಟಕ್ಕೆ ಉಪ್ಪಿಟ್ಟೈತಿ, ತಿಂದ್ರೆ ಇಲ್ಲ? ತಿಂದೆ, ಅವ್ರಿಗೆ ಉಪ್ಪಿಟ್ಟು ಮಾಡಿದ್ದೆಲ್ಲ ತಿಂದೆ. ನೀ ತಿಂದಿಲ್ಲ? ತಿಂದೆ ಅಪ್ಪ, ಬಿಸಿ ನಾನು ತಿಂದೆ. ಅತ್ತಿಯವ್ರಿಗೂ ತಿನ್ನು ಅಂತಂದೆ, ಆಮೇಲೆ ತಿಂತೀನಿ ಅಂದ್ರೆ ನಂಗೆ ಲೇಟ್ ಆಕೈತಲ್ಲ, ಹಾಗಾಗಿ ನಾನು ತಿಂದೆ. ಇರ್ಲಿ ಬಿಡು, ಅವ್ರು ದಿನಾನು ಹಂಗೆ ಲೇಟಾಗೆ ನಾಷ್ಟ ಮಾಡೋದು. ಅವ್ರಿಗೆ ಅದು ರೂಢ. ನಿಂಗೆ ಕಾಲೇಜಿಗೆ ಲೇಟ್ ಆಕತ್ತಲ್ಲ, ನೀ ತಿನ್ಬಿಡು. ದಿನಾನು ತಿನ್ರಿ ಅತ್ತಿಯರ ಅಂತ ಒಂದು ಮಾತು ಹೇಳಿ ನೀ ಹಾಕೊಂಡು ತಿನ್ಬಿಡು. ಸರಿ. ಅಲ್ಲ, ಎಲ್ಲ ಅಡುಗೆ ಕೆಲಸನೂ ನೀನೇ ಯಾಕೆ ಮಾಡ್ತಿ? ಮಧ್ಯಾಹ್ನಕ್ಕೆ ಏನು ಬೇಕೋ ಅದನ್ನ ಅವ್ರು ಮಾಡ್ಕೊಂತಾರ. ಡಬ್ಬಿ ಕಟ್ಟೋದು ಆತು, ಓಕೆ, ನನಗೂ ರೈಸ್ ಕಟ್ಟಿದಿ, ನೀನು ಕಟ್ಕೊಂಡು ಆತು. ಆದ್ರೆ ಉಳಿದಿದ್ದೆಲ್ಲ ಮಾಡ್ಕೊತ ಕುಂದ್ರಬೇಡ. ಅದಕ್ಕೆ ಏನು ಕೆಲಸ ಮಾಡ್ತಾರ? ಮನ್ಯಾಗ ಇರ್ತಾರಲ್ಲ. ಅಯ್ಯೋ, ಅವ್ರು ಯಾಕೋ ಒಂಥರ ಸಿಟ್ನಾಗೆ ಅದಾರ್ರಿ. ಏನು ಬೇಜಾರಾಗೈತೋ ಗೊತ್ತಿಲ್ಲ. ಜಾಸ್ತಿ ಮಾತಾಡಿದ್ರೆ ಮಾತಾಡಂಗಿಲ್ಲ. ಅಲ್ಲ, ನನಗೆ ಗೊತ್ಬಿಡ ಅವ್ರಿಗೆ ನನ್ನ ಕಂಡ್ರೆ ಅಷ್ಟಕ್ಕಷ್ಟೇ ಅಂತ. ಆದ್ರೆ ಹಂಗಂತೇಳಿ ನಾನು ಯಾಕೆ ಎಲ್ಲದಕ್ಕೂ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಕು? ಎಲ್ಲ ಅವ್ರನ್ನ ಮಾತಾಡ್ಸ್ಕೊಂತ ಕುಂದ್ರಲ್ಲಪ್ಪ. ಅದಕ್ಕೆ ಬಡ ಮಾಡಿಟ್ಟೆ. ರೈಸ್ ಮಾಡಿ ನಮ್ಗೆ ಪುಳಿಯೋಗರಿ ಕಟ್ಕೊಂಡೇನಿ, ಆಮ್ಯಾಗ ಉಪ್ಪಿಟ್ಟು ಮಾಡಿಟ್ಟೇನಿ. ಈಗ ಮಧ್ಯಾಹ್ನಕ್ಕೆ ಅವ್ರಿಗೆ ಬಿಟ್ಟಿದ್ದೆ, ಏನಾರ ಮಾಡ್ಕೊಳ್ಳಿ. ಮಧ್ಯಾಹ್ನ ಕನ್ನಕರ ಯಾರು ಇರ್ತಾರೆ ತಗೋ. ಅವ್ವ ಇರ್ತಾಳ, ಅದು ಒಂದೊಂದ್ಸಲ ಆಕಿನ ಹೊರಗೆ ಹೋಗೋದ ಜಾಸ್ತಿ, ಮನ್ಯಾಗ ಜಾಸ್ತಿ ಇರೋದೇ ಇಲ್ಲ. ಇನ್ನು ಅಪ್ಪನೂ ಫ್ಯಾಕ್ಟ್ರಿಗೆ ಬರ್ತಾರ. ಅವರು ಮಧ್ಯಾಹ್ನ ಆಲ್ಮೋಸ್ಟ್ ಬಸವೇಶ್ವರ ಖಾನಾವಳಿ ಆಮೇಲೆ ಇದು ಏನದು ಒಂದೊಂದ್ಸಲ ಹೊರಗೆ ಹೋಗಿ ಊಟ ಮಾಡ್ಕೊಂಡ್ಬರ್ತಾರ. ಮನೆಗೆ ಬೇಕಾದ್ರೆ ಮನೆಗೆ ಬರ್ತಾರ. ಅವ್ರದ್ದು ನೆಚ್ಚಿಗೆನೇ ಇಲ್ಲ, ಡಬ್ಬಿ ಕಟ್ಟಬೇಡ ಅಂತಾರ. ಇನ್ನು ಅಣ್ಣ ಅವನಿಗೂ ಅಷ್ಟೇ, ಅವನಿಗೂ ಸೇರ್ ಕಟ್ಟಿಯಾ ಇಲ್ಲ? ಅಯ್ಯೋ ರೀ, ಅವ್ರಿಗೂ ಕಟ್ಟಬೇಕಿತ್ತ? ನಂಗೆ ಗೊತ್ತಾಗ್ಲಿಲ್ಲ ರೀ. ಈಗೇನಾಗಿಲ್ಲ, ಪುಳಿಯೋಗರಿ ಐತಿ, ಅವ್ರಿಗೊಂದು ಬಾಕ್ಸಿಗೆ ಹಾಕ್ಲೇ? ಹೌದಾ, ನಾನು ಹೇಳ್ತಂತೇಳಿ ಅದಕ್ಕೆ ಮಗ ಹಾಕಂತೇಳಿ. ಇನ್ಮೇಲಿಂದ ಅವಂಗೂ ಸೇರೆ ಡಬ್ಬಿ ಕಟ್ಬಿಡು. ಹ್ಞೂ ರೀ, ತೋರಿ ಏನು ತಿಳ್ಕೊಂತಾರ ಏನ, ನಾನೇ ಹಾಕ್ತೀನಿ ತಡ್ರಿ. ನಿನ್ ಕಾಲೇಜಿಂದ ಏನೋ ರೆಡಿ ಮಾಡ್ಕೊಳತಿಯಲ್ಲ, ಅವ್ನು ತಗೋ. ಏನ ನಾನು ಹೇಳ್ತೀನಿ ಅದಕ್ಕೆ ಮಗ ಸ್ವಲ್ಪ ಡಬ್ಬಿಗೆ ಹಾಕೊಡ್ರಿ, ಅದಕ್ಕೆ ಮಾಕಿ ಮಾಡ್ತಾಳ ಅಂತ ಹೇಳಿ ಬರ್ತೀನಿ. ಸರಿ. ಆಮೇಲೆ ಇನ್ನೊಂದು ವಿಷಯ. ಏನ? ಅವರಿಗೆ ನಾನು ಕಾಲೇಜಿಗೆ ಹೋಗೋದು ಅಷ್ಟು ಇಷ್ಟ ಇದ್ದಂಗಿಲ್ಲ. ನಿನ್ನೆ ಬಾವರ ಹತ್ರ ಯಾಕೋ ಬಾಯಿ ಮಾಡತ್ತಿದ್ರು. ನನಗೆ ಬೇಕಂತ ಕೇಳಿಸ್ಕೊಳ್ಳಿಲ್ಲ, ಮತ್ತು ಹಂಗೆ ತಿಳ್ಕೊಬೇಡ್ರಿ. ನಾನು ಅಂದರೆ ಅತ್ತಿಯವ್ರು ಏನಂದ್ರು, ಹೋಗಪ್ಪ ನೀನು ಹೆಂಡತಿ ಕರಿ ರೆಡಿ ಆಗನ್ನ ಅಂದ್ರು. ಇವ್ರು ಹೋದ್ರೆ ಅಲ್ಲೇ ಕುಂತ್ಬಿಟ್ರು ವಾಪಸ್. ಅತ್ತಿಯವ್ರು ಏನಂದ್ರು, ಆಕೆ ಯಾಕೆ ಬಂದಂಗೆ ಆಗಲಿಲ್ಲ ನೋಡಮ್ಮ ಅಂತಂದ್ರು. ನಾ ಮತ್ತೆ ಮುಂದೆ ಹೋದೆ. ಅಷ್ಟೊತ್ತಿಗೆ ಬಾಯಿ ಕೇಳತ್ತೆ. ಗಾರ್ಡನ್ಯಾಗ ಮಾತಾಡತ್ತಿದ್ರು, ಹಿಂದಲ್ಲ ಅಂದಾಗ ಹೇಳತ್ತಾರ, ಆಕೆ ಕಾಲೇಜಿಗೆ ಹೋಗ್ಕೊಂಡು ಕುಂತ್ರೆ ಮನೇದು ಎಲ್ಲ ಕೆಲಸ ನಾನು ಮಾಡ್ಬೇಕು, ಆಕೆ ಹೋಗೋದು ನನಗೆ ಇಷ್ಟ ಇಲ್ಲ, ಆಕೆ ಬ್ಯಾಡ ಅಂತ ಹೇಳ್ರಿ. ಏನು ಕೆಲಸ ಐತಿ ಅದು ಏನು, ಒಂದು 2-3 ಲಕ್ಷ ರೂಪಾಯಿ ಎಷ್ಟೈತೆ ಒಟ್ಟು ಲೋನು, ಅದನ್ನು ಬೇಕಾದ್ರೆ ಕೈಯಿಂದ ಕೊಟ್ಟು ಹರಿದ್ರತ್ತೆ. ಅಕ್ಕಿ ಮನೆಯಾಗಿರಲಿ ಹೌಸ್ ವೈಫ್ ಆಗಿ ಅಕ್ಕ ಎಲ್ಲ ಮನೆ ಜವಾಬ್ದಾರಿ ನಾನೇ ನೋಡ್ಕೋಬೇಕಲ್ಲ ಅಂತೇಳಿ ಯಾಕೋ ಭಾಳ ಒಂಥರ ಮಾತಾಡ್ತಾ ಇದ್ರು. ಹೋಗ್ಲಿ ಬಿಡು, ನಿನ್ ಮುಂದೆ ಏನು ಬಂದು ನೇರವಾಗಿ ಹೇಳಿಲ್ಲಲ್ಲ? ಇಲ್ಲ, ನನ್ನ ಮುಂದೆ ನೇರವಾಗಿ ಏನು ಹೇಳಿಲ್ಲ. ಹೋಗ್ಲಿ ಬಿಡು, ಮತ್ತೆ ಯಾಕೆ ತಲೆ ಕೆಡಿಸ್ಕೊಂತಿ? ನಿನ್ ಮುಂದೆ ಬಂದು ನೇರವಾಗಿ ಏನಾರ ಕಾಲೇಜಿಗೆ ಹೋಗ್ಬೇಡ, ಯಾಕೆ ಹೊಕ್ಕಿ, ಅವಶ್ಯಕತೆ ಇಲ್ಲ, ಹೌಸ್ ವೈಫ್ ಆಗಿ ಮನೆಯಾಗಿರು, ಹಂಗೆ ಹಿಂಗೆ ಏನಾರ ಅಂದ್ರೆ ಉತ್ತರ ಕೊಟ್ಬಿಡು. ಏನು ಉತ್ತರ ಕೊಡ್ತೀಳ? ಹೋಗಲ್ಲ ಅನ್ಬೇಡ. ಹೋಗಕ್ಕೆ ನಾನು ಅದಕ್ಕಂತ ಕಷ್ಟಪಟ್ಟು ಓದಿನಿ, ನನ್ನ ಕೆಲಸ ನನ್ನ ಇಷ್ಟ, ಅದನ್ನ ನೀವು ಕೇಳಬೇಡ್ರಿ. ನನ್ನಿಂದ ನಿಮಗೇನು ಸಮಸ್ಯೆ ಆಗೈತಿ, ನಿಮ್ದು ಏನು ಕೆಲಸ ಅಷ್ಟೇ ಮಾಡ್ಕೊರಿ ಅಂತ ಕುಲ್ಲ ಹೇಳ. ಏನು ತಲೆ ಕೆಡಿಸ್ಬಿಡು. ಅವ್ರಿಗೆ ಮನೆಯಾಗದಾರ, ನೀನು ಹೋಗ್ತೀಯಲ್ಲ, ಅದು ಅವ್ರಿಗೆ ಇಷ್ಟ ಇಲ್ಲ. ಏನಪ್ಪ ಅಷ್ಟೇ, ತಲೆ ಕೆಡಿಸ್ಕೊಬೇಡ, ಸುಮ್ಮನಿರು. ನಡಿ, ನಾ ರೈಸ್ ಹಾಕ್ಸ್ಕೊತೀನಿ, ಅಣ್ಣಗೂ ಒಂದು ಡಬ್ಬಿ ಕಟ್ಟು ಅಂತ ಹೇಳ್ತೀನಿ. ಅವನು ಫ್ಯಾಕ್ಟ್ರಾಗ ಊಟ ಮಾಡ್ತಾನೆ ನನ್ನ ಜೊತೆಗೆ. ಸಾರಿ ರೀ, ನಂಗೆ ಗೊತ್ತಿರಲಿಲ್ಲ. ಆಯ್ತಾಯ್ತು, ಹೋಗು. ಅಂದರೆ ಅವ್ರದ್ದು ಬೇರೆ ಏನ ನಿಮ್ಮದು ಬೇರೆ ಏನ ಅಂತ ತಿಳ್ಕೊಂಬಿಟ್ಟೆ. ಆಮೇಲೆ ಅವ್ರ ನೆನಪಾಗಲಿಲ್ಲ ನನಗೆ.
ಸಾರಿ. ಆತ್ ಬಿಡು. ಅಯ್ಯೋ ದೇವ್ರೆ, ಇಷ್ಟ ಹಂಚ್ಕೊಂಡ್ರೆ ನಡೆಯಲ್ಲ. ಇನ್ನು ನೀನಂತೇಳಿ ಇನ್ನು ಡಬ್ಬಿಯಾರ ಮಾಡಿ ಕೇಳಲ್ಲ. ಅದಕ್ಕೆ ಡಬ್ಬಿನೇ ಮಾಡಲ್ಲ ಜಾಸ್ತಿ. ಪಾಪ ಅವ್ನು ಹೊರಗೆ ತಿಂತಾನ ಒಂದೊಂದ್ಸಲ. ನನಗೂ ಅದೇ ಗತಿ ಆಗಿರ್ತತಿ. ನಂಗಾರ ಯಾರು ಮಾಡಿ ಕಟ್ಬೇಕು. ಅಮ್ಮ ಅವು ಏನಂತಾಳೆ, ಇಪ್ಪ ಏನಾರ ಬೇಕಾದ್ರೆ ಒಂದು ಸ್ವಿಗ್ಗಿ ಜೊಮ್ಯಾಟೋದಾಗ ಆರ್ಡರ್ ಮಾಡಿ ತರಿಸ್ಕೊರಿ, ಯಾಕೆ ತಲೆ ಕೆಡಿಸ್ಕೊತೀರಿ ಅಂತಾರೆ. ಅವರು ಜಾಸ್ತಿ ಮಹಿಳಾ ಸಂಘ, ಆಮೇಲೆ ಏನದು ಆ ಲೇಡೀಸ್ ಕ್ಲಬ್ ಇದು, ಆಮೇಲೆ ಏನದು ಅವು ಆ ಫ್ರೆಂಡ್ ಮನಿ, ಈ ಫ್ರೆಂಡ್ ಫಂಕ್ಷನ್ನು, ಹಂಗೆ ಹೋಗ್ತಾ ಇರ್ತಾರೆ. ಹೊರಗೆ ಹೋಗ್ತಾನೆ ಇರ್ತಾರೆ. ಹಂಗಾಗಿ ಮಾಡಿ ಕಟ್ಟೋರೇ ಇರಂಗಿಲ್ಲ ನಮ್ಗೊಂದೊಂದ್ಸಲ. ಓ ಹೌದಾ. ಸರಿ, ಹೋಗ್ಬರ್ತಿದ್ದು. ಅಯ್ಯೋ ಫಾರಮ್ ಇಟ್ಕೊಂಡಿಲ್ಲಲ್ಲ ನಾನು. ಇವತ್ತು ಎಕ್ಸಾಮ್ಸಿಗೆ ಕ್ವಶನ್ ಪೇಪರ್ ರೆಡಿ ಮಾಡಬೇಕು. 28ರಿಂದ ಸ್ಟಾರ್ಟ್. ಇವತ್ತು ತಾರೀಕು ಎಷ್ಟು? 19. ಅಯ್ಯಪ್ಪ ಟೈಮ್ ಬೇರೆ ಇಲ್ಲ. ಇಷ್ಟೊತ್ತಿಗೆ ಆಲ್ರೆಡಿ ನಂದು ರೆಡಿ ಆಗಿರ್ಬೇಕಾಗಿತ್ತು. ಇಲ್ಲ ಇವತ್ತಂತೂ ಲೇಟ್ ಆಕೈತೆ. ನಾ ಬರಾಕ ತಡನ ಆಕತಿ. ಇವತ್ತು ಇವ್ರಿಗೆ ಹೇಳ್ಬೇಕು. ಒಂದು ಸ್ವಲ್ಪ ಆತಂದ್ರೆ ಬಂದು ಕಾಲೇಜ್ ಕಡೆ ಕರ್ಕೊಂಡು ಹೋಗ್ರಿ, ಇಲ್ಲಾಂದ್ರೆ ಬಸ್ಸಿಗೆ ಬರ್ಬೇಕಷ್ಟೆ. ಏನು ಮಾಡೋದು ಬಿಡ ಶಾಂತಕ್ಕ. ನಮ್ಮಂತ ಅತ್ತಾಗೋಲ್ಲ, ಇತ್ತಾಗ ಅರಕೇರಲ್ಲ, ಮುರಕೇಳೇ ಅಲ್ಲ ನಮ್ಮ ಬಾಳೆಗಳು. ಏನು ಮಾಡ್ತೀವಿ ಹೇಳ? ನಮ್ಮಂಥವು ಅದೆಂಥದ್ದು ಅಂತಾರಲ್ಲ, ಮಿಡಲ್ ಕ್ಲಾಸ್ ಜೀವನ. ಮರ್ಯಾದೆಗೆ ಮಾನಕ್ಕೆ ಅಂಜ್ತೀವಿ. ಬೇರೆ ಏನು ನಮ್ಗೆ ಆಪ್ಷನ್ನೇ ಇಲ್ದಂಗೆ. ಈಗ ಹಂಗೆ ಏನು ಮಾಡ್ತೀವಿ ಹೇಳ? ಸಾಲ ಗೀಲ ಮಾಡಿದ್ರೆ ತೀರ್ಸಕ್ಕೆ ಜಲಮ್ ಹೊಂಟ್ರು ಆ ಸಾಲ ತೀರೋದಿಲ್ಲ. ಏನು ಮಾಡ್ತೀವಿ ಹೇಳ? ನಮ್ಮ ಹಣೆ ಭಾರತಾಗ ಹೋಲ್ ಬಿಡ. ಯಾಕೆ ಸುಮ್ಮನೆ ಅದು ಮಾತು ಅಲ್ಲ. ಹಂಗಾರೆ ನೀ ಬರೋದಿಲ್ಲ ಈಗ? ನನ್ನ ಗಂಡನು ಯವ್ವ ಜಗ್ಗ ಬೈದಾಡಿದ್ರೆ, ಯವ್ವ ಎದಕ್ಕೆ ಬೇಡ ಹೋಗುದು ಹಂಗೆ ಹಿಂಗೆ ಅಂತೇಳಿ ಜಗ್ಗ ಬೈದಾಡಿದ್ರು ಅವರು. ಯೋ ಇಲ್ಲ, ನಾವೆಲ್ಲಿ ಹೋಗೋದೈತಿ ಸುಡ್ಗಾಡ್ಕತ್ತಾಗ ಯಾವಾಗ ನೋಡಿದ್ರೆ ಇದ ಮನ್ಯಾಗ ಬಿಚ್ಚಿಟ್ಟಿರ್ತೀವಿ, ತೀರಾ ಒಂದು ಇದಕ್ಕೂ ಹೋಗೋದು ಬೇಡನ ಅಂತೇಳಿ ಒತಾವತಿ ಹಚ್ಚಿ ಈಗ ಹೊಂಟಿರೋದು ಗೊತ್ತನ. ರೊಕ್ಕಿದ್ರೆ ನಾನು ಒತಾವತಿ ಹಚ್ತಿದ್ದೆ ಬಿಡ ಶಾಂತಕ್ಕ. ಏನು ಮಾಡ್ತಿ? ಅಯ್ಯ ಅಡಿಬಿಟ್ಟಿ. ರೊಕ್ಕಿದ್ರೆ ರೊಕ್ಕ ಎಲ್ಲೈತಿ? ಕತ್ತಿ ನಿಂದೊಂದು ಹೊಲ ಮಾರಿದ್ದೆ ಯವ್ವ ತಾಯಿ. ಹೊಲ ಮಾರಿದ್ದು ರೊಕ್ಕದ ಅದನ್ನ ಹೇಳ. ಹೊಲ ಮಾರಿದ್ದ ಐತೆಲ್ಲ ಅದು ಇಲ್ಲ ನಂದು. ಏನು ಮಾಡಲಿ? ನೀವು ಹೋಗ್ಬರ್ರಿ ಶಾಂತಕ್ಕ. ಅಲ್ಲಿ ಸಂಘದಲ್ಲಿ ಲೋನ್ ತೆಗೆಸ್ಕೊಂಡು ಹೋಗಿ ಬಾ. ಆಟ ಕಟ್ಟಿ ಬಿಡ್ಸಕ್ ಬರ್ತೈತಿ. ಏನಂತಿ? ಇಲ್ಲಡ ಯವ್ವ ತಾಯಿ, ನಾವು ರೊಕ್ಕ ದುಡಿದು ದುಂಡು ಗೂಡಿಸಿ ಮನಿ ಬಾಳೆ ಎಲ್ಲ ಬಗೆಹರಿಸಿ ಸಾಲ ಸಮಧಿ ಕಟ್ಟಿ ತಿಂದುಂಡು ಹಬ್ಬ ಹರಿದಿನ ಮಾಡಿ ಅರ್ಬಿ ಹಂಚಿಟಿಗೆ ತಗೊಂಡು ಮಾಡ್ತೇವೆ ಅಂದ್ರೆ ಸಾಧ್ಯನೇ ಇಲ್ಲ ಅಂತ ತಿಳ್ಕೊಂಬಿಡು ನೀನು. ಏನು ನಿನ್ನ ಗಂಡ ದಿನ 100 ರೂಪಾಯಿ ಕುಡಿತೇನ? ಇಲ್ಲ, ದಿನ 100 ರೂಪಾಯಿ, ತಿಂಗಳಿಗೆ 3000 ರೂಪಾಯಿ ಆತು. ಒಮ್ಮೊಮ್ಮೆ ಹೆಚ್ಚಿಗೆ ಆಗಿರ್ತತಿ. ನನ್ನ ಮಧ್ಯಾಹ್ನ ಬೆಳಿಗ್ಗೆ ಯಾವಾಗಾರ ಹೋದಾಗ ಮತ್ತೆ ಹೆಚ್ಚಿಗೆ ಆಗಿರ್ತತಿಲ್ಲ. ಮತ್ತೆ ನೀನು ಇಷ್ಟು ವರ್ಷಕ್ಕೆ ಒಂದು 10-12 ಸಾವಿರ ರೂಪಾಯಿ ಒಂದು ಟ್ರಿಪ್ ಹೋಗಿ ಬರಕ್ಕೆ ಏನು ದಾಡಿ ಆಗದೈತಿ? ನೋಡ್ ಗಿರ್ಜಿ, ನಾ ಹೇಳ್ತೀನಿ, ಈ ಸಲ ಸಂಘದಾಗ ಹೆಂಗಿದ್ರು ಸಾಲ ಕೊಡಾಕತ್ತಾರ. ತಗೋ ಹೋಗಿ ಬಾ. ಏನು ಕರೆನವ? ನನ್ನ ಕರೆದಿದ್ರೆ ನಾ ಅದ ಕೆಲಸ ಮಾಡಕ್ಕೆ ಜಲಮ್ದಾಗ ತಡಿ. ಅದೇನಂತಾರ ದೇಶ ಸುತ್ತು ಕೋಶ ಓದಂತೇಳಿ. ನಮ್ಮ ಕೈಲಿ ಓದೋ ಬರ ಎಲ್ಲ ಆಗಲ್ಲ. ಓದ್ಕೋ ಕೂತ್ರ ಮನಿ ಬಾಳೆ ಯಾರು ಮಾಡ್ಬೇಕು? ಹೌದಿಲ್ಲ? ಗದ್ದಿಗೋ ಕಳಿ ಯಾರು ತೆಗಿಬೇಕು? ಆಗಲ್ಲ. ದೇಶ ಸುತ್ತಕ್ಕೂ ಆಗಲ್ಲ. ಆದರೂ ಸಣ್ಣ ಪುಟ್ಟ ಹಿಂಗೆ ಹೊಂಟಾಗ್ಯ ನಾವೇ ಹೋಕ್ಕೇವೆ ಅಂದ್ರೆ ಸಾಧ್ಯನೇ ಇಲ್ಲದ ಮಾತಂತ ತಿಳ್ಕೊಂಬಿಡಗಿರ್ಜಿ. ಎಲ್ಲೇ ಇವು ಗಂಡುಗಳು ಇವು ಕರ್ಕೊಂಡು ಹೋಗವ. ಇವ್ರು ಮಸಡಿ ನೋಡಿ ಇವ್ರದ್ದು 3 ಸಂಕ್ರಾಂತಿ ಆದ್ರೂ ಅನಸಿರಂಗಲ್ಲ ಹಂಗದಾವ ಇವ್ರ ಸಂಕ್ರಾಂತಿ. ಅಂತ ದೊಡ್ಡ ಹಬ್ಬದಾಗ ಒಂದು ನೆಟ್ ಗಡಿಗೆ ಏನು ಒಂದು ಅರಿಬಿ ಕಂಡಿರಂಗಿಲ್ಲ ಮಸಡಿಗೆ ನಮ್ಗೆ. ಹೋಗಾಗಿರ್ಜಿ ಹುಚ್ಚದಿ ನೀನು. ಹೋಗು, ಒಂದು 10,000 ರೂಪಾಯಿ ಏನು ದಾಡಿ ಆಗೋದಿಲ್ಲ. ಯಾರ್ದಾರ ಕಡೆ ಇಸ್ಕೊಂಡು ಹೋಗಿ ಬಾ ನೀನು. ಅದಕ್ಕೇನಾಗದೈತಿ? ಅಬ್ಬ ಏನಿದೆ? ಎಲ್ಲರೂ ಕೂಡಿಬಿಟ್ಟಿರಲ್ಲ. ಏನಿದೆ? ಟ್ರಿಪ್ಪಿಗೆ ಹೋಗಕ್ಕೆ ರೊಕ್ಕಿಲ್ಲ ಅಂದೆ. ಅದಕ್ಕೆ ಈಕಿ ಪ್ರೇಮ ಏನಾತಾಳ, ಸಂಘದಾಗ ಸಾಲ ಆದ್ರೂ ತೆಗಿಸಿ ಅದ್ರಡ್ಡಿಲ್ಲ, ಒಟ್ಟು ಎಲ್ಲಾರು ಒಂದು 10,000 ರೂಪಾಯಿ ತೆಗಿಸ್ಕೊಂಡು ಹೋಗಿ ಬಾ, ಯಾಕೆ ಒಲ್ಲೆಂತಿ ಅಂತ ಹೇಳತ್ತಾಳ. ಅಲ್ಲೇ ಪಡಾಳಾರ್ಸ್ಕೊಂತ ಅಡ್ಡಾಡಕ ಸಾಲ ಮಾಡಿ ಹೋಗ್ಬೇಕನ? ಇಲ್ಲಿ ಕಟಾವ್ ಮಾಡೋ ಮನ್ಯಾನು ಎಷ್ಟು ಕೆಲಸ ಇರ್ತಾವ ಅವ್ರಿಗೆ ಗೊತ್ತ. ಸಾಲ ತೀರ್ಸಕ್ಕೆ ಹೋಗಿ ಬರೋದೇನ ಸುಲಭ? ಸಾಲ ತೀರ್ಸೋದು ಹಂಗ ಸಾಧಾರಣ ಆಕತ್ತಂತ ಮಾಡಿ ಏನ? ಅಲ್ಲ ನಿಮ್ಮವನ ಅಕ್ಕಿಗೇನು ಊರು ಗೀರು ನೋಡ್ಬೇಕಂತ ಇರಂಗಿಲ್ಲ ಅಂತ ಮಾಡಿ ಏನ? ಇರ್ತತಪ್ಪ ಪಾಪ, ಹೋಗಿ ಬರ್ಲಿ ಬಿಡು. ಅದ್ರಾಗ ಏನೈತಿ? ಜೀವನ ಪೂರ್ತಿ ಸಾಲ ಮಾಡೋದು, ಸಾಲ ತೀರ್ಸೋದು, ಸಾಲ ಮಾಡೋದು, ಸಾಲ ತೀರ್ಸೋದು ಇದ್ದತ್ತಿರ್ತೈತಿ. ತಡಿ, ಈಕೆ ಒಂದು 10,000 ರೂಪಾಯಿ ಈಗ ಟ್ರಿಪ್ ಹೋಗಿ ಬರಲಿಲ್ಲ ಅಂದ್ರೆ ಸಾಲನ ಇಲ್ದಂಗೆ ಇರ್ತಾರನ್ನ ಅವ್ರು. ಹೇಳಂಗಾರ ನೋಡೋಣ. ಇಲ್ಲ, ಇನ್ನೊಂದು 10,000 ರೂಪಾಯಿ ಹೊಸ ಸಾಲ ಬಂದು ಸೇರ್ತತಿ. ಅಷ್ಟೇ. ಅಲ್ಲ ಶಾಂತಕ್ಕ, ನಾನೇನು ಇದು ಏನದು ಅಲ್ಲಿ ಇಲ್ಲಿ ಸಾಲ ತೆಗಿಸ್ಬೇಕಾಗಿಲ್ಲ. ನಂಗೆ 8,000 ರೂಪಾಯಿ ಕೊಡ್ತಾಳಲ್ಲ ಅಶ್ವಿನಿ ಪಗಾರ. ಇದೊಂದು ತಿಂಗಳು ಅರವಿಂದ ಕೊಡೋದು ಬಿಟ್ಟು ನನಗೆ ಕೊಟ್ಬಿಡುವ ಅದನ್ನ ಅಂತ ಹೇಳಿದ್ರೆ ಕೊಡ್ತಾಳ. ಇಲ್ಲ, ನನಗೆ ಯಾಕೆ 8,000 ಕೊಡ್ತಿ? ಮತ್ತು ಸಿಟ್ಟಿಂಗ್ ಖರ್ಚು ಎಷ್ಟು ಬರ್ತೈತಿ ನೋಡು, ಬರ್ತೇವಿ. ಆಮೇಲೆ ಎಲ್ಲ ಲೆಕ್ಕ ಮಾಡಿಂದ ಅದನ್ನ ನಿನ್ನ ಪಗಾರದಾಗ ಮುರ್ಕೊಂಡ್ಬಿಡು ಅಂದ್ರೆ ಮುರ್ಕೋತಾರ. ಅದ್ರಾಗ ಏನೈತಿ? ಅರವಿಂದ್ ಏನು ಕೊಟ್ಟೇ ಬಿಡು ಅಂತ ಕುತ್ತಿಗೆ ಮೇಲೂ ಕುಂತಿಲ್ಲ. ಅದು ಅಲ್ಲದೆ ಬಡ್ಡಿ ಕಟ್ಟ್ರಿ ಅಂತೂ ಕೇಳಿಲ್ಲ ಪಾಪ. ನಿಧಾನಕ್ಕೆ ಆದಷ್ಟು ಕೊಡ್ತಾ ಇದ್ದೀನಿ. ಈಗ ಒಂದು ಕಮ್ಮಿ ಅಂದ್ರೆ ಒಂದು ಇಷ್ಟು ತಿಂಗಳದಾಗ ಶಾಂತಕ್ಕೆ ಒಂದು ಎಷ್ಟಂದ್ರೆ ಮೊದಲೊಂದು 6,000 ರೂಪಾಯಿದಂಗೆ, ಈಗ ಅಂದ್ರೆ ಒಂದು 55,000 ರೂಪಾಯಿ ಕೊಟ್ಟೇನಿ. ಮನೆ ಲೆಕ್ಕ ಮಾಡಿದೆ 55,000 ರೂಪಾಯಿ ಕೊಟ್ಟೇನಿ. ಉಳಿದಿದ್ದು ಕೊಡಾಕತ್ತೇನಿ. ಕೊಡ್ದಂಗಂತೂ ಇರಲ್ಲಪ್ಪ. ಅದು ನಾನು ಸಾಯೋದ್ರಾಗ ಋಣ ಅದನ್ನ ರೊಕ್ಕ ತೀರ್ಸೇ ಸಾಯ್ತೇನಿ. ಆದರೆ 1-2 ತಿಂಗಳು ಲೇಟ್ ಆಗ್ಬೋದಷ್ಟೆ. ಏನಂತ ಶಾಂತಕ್ಕ? ಇದೊಂದು ಚಲೋ ಐತಲ್ಲ, ಪ್ರೇಮ್ ಹೇಳಿದ್ದು ಅಡ್ಡಿ ಇಲ್ಲ. ಸಾಲ ಮಾಡಿಯಾದ್ರೂ ತುಪ್ಪ ತಿನ್ನು ಅಂತಿತ್ತಲ್ಲ, ಅದನ್ನ ಸಾಲ ಮಾಡಿಯಾದ್ರೂ ಊರು ಹರಿಗ್ಯಾಡು. ಬದುಕದ್ ಗಿದ್ಕದ್ ಯಾಕೆ ಅಂತೇಳಿ ನಿಂತ್ಬಿಡೋದಲ್ಲ. ಸುಮ್ಮನಿರ್ಬೇ.
ನಮ್ಮ ಹಣೆ ಬಾರಕ್ಕೆ ನನ್ನ ಗಂಡು ಕರ್ಕೊಂಡಕ್ಕ ನನ್ನ ಅಷ್ಟೆಲ್ಲ ಊರು ತೋರ್ಸಕ್ಕ ನನ್ನ ಹಣೆ ಬಾರಕ್ಕೆ ಇದೊಂದು ಊರು ಬಿಟ್ರೆ ಮಂದಿಯವ್ರು ಬಿಟ್ರೆ ಯಾವ್ದು ನೋಡೇನಿ ಯಾವುದು ಇಲ್ಲ ಉಳಿವಿಗೆ ಒಂದು ಹೋಗಿ ಬರ್ತೇವೆ ನೋಡಿ ಅವಾಗೊಮ್ಮೆ ಆಗದು ವ್ಯಾಪಾರ ಹೋಗದಾಗ ಅದು ಬಿದ್ದು ಗಾಡ್ಯಾಗ ಜಾತ್ರೆಯಾಗ ಅದನ್ನ ಬಿಟ್ರೆ ಯಾವ ದೇಶ ಕಂಡನಿ ಯಾವ್ದು ಇದು ಮಾಡೀನಿ ನನಗೂ ಹೋಗ್ಬೇಕಂತ ಆಸೆ ಇರ್ತೈತಿ ಬೇ ನಾನೇ ಮನುಷ್ಯಾಳಲ್ಲನ ಇರ್ಲಿ ಏನಾಗದಲ್ಲ ಸಾಲದಾಗ ಸಾಲ ಗದ್ಲ ಹೋಗೇ ಬಂದ್ಬಿಡದ ಹಂಗೆ ರೆಡ್ಡಿ ಇಲ್ಲ ಯಾವುದಕ್ಕೂ ನಿನ್ನ ಗಂಡ ನನ್ನ ಮಾತು ಕೇಳ್ಕೊಗಿರ್ಜಿ ಸುಮ್ಮನೆ ಗಂಡ ಇಂತಿ ಜಗಳ ಮಾಡ್ಕೊಂತ ನಿಂದ್ರಬೇಡ್ರಿ ಒಂದು ಸಮಸ್ಯೆ ಆಗ್ಬಿಟ್ಟದೆ ಶಾಂತಕ್ಕ ನನ್ನ ಮಗ ನಾನೂ ಬರ್ತೇನಂತ ಗಂಟು ಬಿದ್ದಾನ ಯವ್ವ ನಾ ಏನು ಮಾಡಲಿ ಈಗ ನಾನು ಹೋಗಿ ಬರೋದು ನಂದು ರೊಕ್ಕ ಈಗ ಅವಂದು ರೊಕ್ಕಲ್ಲ ಅಂತ ಆಗ ಯವ್ವ ಈಗಿನ ಹುಡುಗರ ಓದಿ ಬರೋದು ನಾಳೆ ಅವನ 4 ಕಾಸು ದುಡಿಯಾಕತ್ನಂದ್ರೆ ದೋಸ್ತರ ಜೋಡಿ ಎಲ್ಲ ಊರು ಅಡ್ಡಾಡಿ ಬರ್ತಾನ ಬಿಡ್ರಿ ಹೋಲಿ ಅದು ಈಗ ನೋಡಿದ್ವಿ ನೆನಪಿರ್ತಾವನ ಅವಕ್ಕೆ ಮತ್ತೆ ಹರಿಯದ ವಯಸ್ಸಿಗೆ ಅವಕ್ಕ ಹೋಕ್ಕವಲ್ಲ ದೋಸ್ತರ ಜೋಡಿ ಅವಾಗೆಲ್ಲ ನೆನಪಿರ್ತೈತಿ ಅವಾಗ ಹೋಗಿ ಬರುವಲ್ರಕ್ಕ ನೀವು ಒಬ್ಬಕ್ಕೆ ಬಾ ಯಾಕೆ ತಲೆ ಕೆಡ್ಸ್ಕೊತಿ